ನಮಸ್ಕಾರ ಸ್ನೇಹಿತರೆ. ಅಡಿಕೆ ತೋಟದಲ್ಲಿ ಅಥವಾ ಬೆಟ್ಟಗಳಲ್ಲಿ ಕಾಳುಮೆಣಸು ಬೆಳೆಯೋರಿಗೆ ಒಂದು ಟಿಪ್ಸ್ ತಗೊಬಂದಿದ್ದೇನೆ. ಅದೇನಂತ ನೋಡಬೇಕು ಅಂದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇನ್ನೇನು ಕಾಳುಮೆಣಸಿನ ಸೀಸನ್ ಸ್ಟಾರ್ಟ್ ಆಗದೆ, ಅದನ್ನು ಟೈಮಿಗೆ ಸರಿಯಾಗಿ ಕೊಯ್ಲು ಮಾಡೋದೇ ನಮ್ಮ ರೈತರಿಗೆ ಒಂದು ದೊಡ್ಡ ಸವಾಲಾಗಿದೆ. ಅದಕ್ಕೆ ನಾನು ಕಾಳುಮೆಣಸನ್ನು ಈಸಿಯಾಗಿ ಹೇಗೆ ಕೊಯ್ಕೊಳ್ಬೋದು ಅಂತ ತೋರಿಸ್ಕೊಡ್ತೇನೆ ನೋಡಿ. ಕಾಳುಮೆಣಸನ್ನು ಕೊಯ್ಲಿಕ್ಕೆ ನಾನು ಚೂಳಿಯನ್ನು ಅಥವಾ ಬಕೆಟನ್ನು ಬಳಸ್ತಾ ಇಲ್ಲ. ನಾನು ವೇಸ್ಟ್ ಸೀರೆಯನ್ನು ಬಳಸಿ, ತಂತಿಯನ್ನು ಬಳಸಿ ಒಂದು ಕಾಳುಮೆಣಸು ಕೊಯ್ಯುವ ಸೀರೆ ಚೂಳಿ ಅಂತ ಹೇಳ್ಬೋದು ಇದಕ್ಕೆ, ಅದನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಅದು ಹೇಗೆ ಮಾಡಿದ್ದೇನೆ ಅಂದರೆ, ಎರಡು ಸೀರೆಯನ್ನು ಜಾಯಿಂಟ್ ಮಾಡ್ಕೊಳ್ಬೇಕು. ಆಮೇಲೆ ಅದನ್ನು ಫೋಲ್ಡ್ ಮಾಡಿ ಒಂದು ಸೈಡ್ ಫುಲ್ ಸ್ಟಿಚ್ ಮಾಡಬೇಕು. ಅದನ್ನು ಉಲ್ಟಾ ಮಡ್ಚ್ಕೊಳ್ಬೇಕು ಸ್ನೇಹಿತರೆ. ಯಾಕೆಂತಂದರೆ ನಾವು ಕಾಳುಮೆಣಸು ಕೊಯ್ದು ಹಾಕಿದಾಗ ಆ ಸ್ಟಿಚ್ ಮಾಡಿದ ಜಾಯಿಂಟಲ್ಲಿ ಸಿಕ್ಕಾಕ್ಕೊಳ್ಬಾರ್ದು ಅಲ್ವಾ. ಅದಕ್ಕೆ ಸೀರೆಯನ್ನು ಉಲ್ಟಾ ಫೋಲ್ಡ್ ಮಾಡಿ ಒಂದು ತುದಿಗೆ ತಂತಿಯನ್ನು ರಿಂಗ್ ಟೈಪ್ ಮಾಡಿ ಅದನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಆಮೇಲೆ ಬ್ಯಾಗ್ಗಳಿಗೆ ಬಾರ್ ಇರುತ್ತಲ್ವ, ಅಂದರೆ ಸ್ಕೂಲ್ ಬ್ಯಾಗಿಗೆ ಆ ಥರ ಬಾರ್ಗಳನ್ನು ಹಾಕ್ಕೊಂಡ್ರೂ ಬರುತ್ತೆ, ಅಥವಾ ಸೊಣಬಿ ದಾರವನ್ನು ಹೆಗಲಿಗೆ ಬಾರ್ ಥರ ಹಾಕ್ಕೊಂಡ್ರು ರಿಂಗು ರೌಂಡಾಗಿ ನಿಂತ್ಕೊಳ್ಬೇಕಲ್ಲ, ಅದಕ್ಕೆ ಬಾರನ್ನು ಹಾಕ್ಕೊಂಡು ಎರಡು ಹೆಗಲಿಗೆ ಹಾಕ್ಕೊಳ್ಬೇಕು. ಆಮೇಲೆ ಏಣಿ ಏರಿ ಫುಲ್ ಎತ್ತರದಲ್ಲಿರುವ 40 ಫೂಟ್ಗಿಂತಲೂ ಎತ್ತರದಲ್ಲಿರುವ ಬಳ್ಳಿಗಳನ್ನು ಒಮ್ಮೆ ಹತ್ತಿದಾಗಲೇ ಇಡೀ ಬಳ್ಳಿಯನ್ನು ಕೊಯ್ಕೊಂಡು ಕೆಳಗಿಳಿದು ಬರ್ಬೋದು. ಯಾಕೆಂದರೆ ಇದನ್ನು ಕೊಯ್ದು ಹಾಕಿದಾಗ ಸೀರೆ ಚೂಳಿ ಒಳಗೆ ಹಾಕಿದಾಗ ಡೈರೆಕ್ಟ್ ಅದು ನೆಲಕ್ಕೆ ಬಂದು ಬೀಳುತ್ತೆ. ಇದರಿಂದ ನಮಗೆ ಸೊಂಟಕ್ಕೆ ವಜ್ಜೆ ಬೀಳೋದಿಲ್ಲ. ಚೂಳಿಯನ್ನು ಬಕೆಟನ್ನು ಬಳಸಿದ್ರೆ ಬಕೆಟ್ ತುಂಬ ಹೋಗುತ್ತೆ. ಅರ್ಧ ಬಳ್ಳಿ ಕೊಯ್ದ ತಕ್ಷಣ ಮತ್ತೆ ಇಳಿದು ಬಂದು ಮತ್ತೆ ಏರಬೇಕಾಗತ್ತೆ. ಆದರೆ ಸೀರೆ ಚೂಳಿಯನ್ನು ಬಳಸೋದ್ರಿಂದ ಎತ್ತರದ ಬಳ್ಳಿಗಳನ್ನು ಒಮ್ಮೆ ಹತ್ತಿದಾಗಲೇ ನಾವು ಪೂರ್ತಿಯಾಗಿ ಕೊಯ್ದು ಕೆಳಗಿಳ್ಕೊಂಡು ಬರ್ಬೋದು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ನಾವು ಮಹಿಳೆಯರು ಸಹ ಧೈರ್ಯದಿಂದ ಮರವೇರಿ ಕಾಳುಮೆಣಸನ್ನು ಕೊಯ್ಲು ಮಾಡಬಹುದು. ನಾನು ಇದನ್ನು ಈಗೊಂದು 8-10 ವರ್ಷದ ಹಿಂದ್ಗಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋದಲ್ಲಿ ನೋಡಿ ಈ ಸೀರೆ ಚೂಳಿಯನ್ನು ನಾನೇ ರೆಡಿ ಮಾಡಿಕೊಂಡೆ. ಇದರಿಂದ ನನಗೆ ಭಾಳ ಉಪಯೋಗ ಆಗಿದೆ. ನಾನೀಗೊಂದು 10 ವರ್ಷದಿಂದ ಇದನ್ನೇ ಬಳಸ್ತಾ ಬಂದಿದ್ದೇನೆ. ಭಾಳ ಅಂದರೆ ಭಾಳ ಪ್ರಯೋಜನ ಆಗಿದೆ. ನೀವು ಮಾಡಿ ನೋಡಿ ಫ್ರೆಂಡ್ಸ್. ಯಾಕೆಂದರೆ ಇದಕ್ಕೆ ಖರ್ಚೇನು ಭಾಳ ಬರೋದೇ ಇಲ್ಲ. ಎಲ್ಲರ ಮನೆಯಲ್ಲೂ ವೇಸ್ಟ್ ಸೀರೆ ಅಂತೂ ಇದ್ದೇ ಇರುತ್ತೆ. ಆಮೇಲೆ ಸ್ವಲ್ಪ ಸಣ್ಣ ಪೀಸ್ ತಂತಿ ಸಾಕಾಗತ್ತೆ. ಇದಕ್ಕೆ ಖರ್ಚು ಭಾಳ ಬರೋದೇ ಇಲ್ಲ, ಸ್ಟಿಚಿಂಗ್ ಚಾರ್ಜ್ ಮಾತ್ರ. ಆದ್ದರಿಂದ ನೀವು ಈ ಥರ ಸೀರೆ ಚೂಳಿಯನ್ನು ಮಾಡಿ ಟೈಮಿಗೆ ಸರಿಯಾಗಿ ಕಾಳುಮೆಣಸನ್ನು ನಾವೇ ಕೊಯ್ಕೊಳ್ಬೋದು ಅಂತ ಹೇಳಲಿಕ್ಕೆ ಬಂದೆ. ನಾವೇ ಕಾಳುಮೆಣಸನ್ನು ಕೊಯ್ಕೊಳ್ಳೋದ್ರಿಂದ ನಮಗೆ ಲೇಬರ್ ಚಾರ್ಜು ಉಳಿಯುತ್ತೆ. ಇನ್ನೊಂದಂದರೆ ಟೈಮಿಗೆ ಸರಿಯಾಗಿ ಕೊಯ್ಲಿಕ್ಕಾಗತ್ತೆ. ಮತ್ತು ನಾವು ಹೇಳಿದಾಗ ಲೇಬರ್ ಬರೋದಿಲ್ಲ, ರೇಟ್ ಜಾಸ್ತಿ ಕೇಳ್ತಾರೆ. ಇದರಿಂದ ನಮಗೆ ಭಾಳ ಕಷ್ಟ ಆಗುತ್ತೆ. ನಾವೇ ನಮ್ಮನೆ ಕೆಲಸವನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಲೇಬರ್ ಚಾರ್ಜು ನಮಗೆ ಉಳಿಯುತ್ತೆ, ಟೈಮಿಗೆ ಸರಿಯಾಗಿ ಕೆಲಸವೂ ಆಗುತ್ತೆ. ಒಮ್ಮೆ ನೀವು ಪ್ರಯತ್ನ ಮಾಡಿ ನೋಡಿ. ಮತ್ತು ಕಾಳುಮೆಣಸು ಕೊಯ್ಲಾದಮೇಲೆ ಕೆಂಪು ಕಾಳುಗಳನ್ನು ನೀರಲ್ಲಿ ನೆನೆಸಿಟ್ಟು ಸಿಪ್ಪೆಯನ್ನು ಬಿಡಿಸಿ ಬೋಳ್ಕಾಳನ್ನಾಗಿ ಮಾಡ್ಕೊಳ್ಬೋದು. ಮತ್ತು ನಂತರದಲ್ಲಿ ಗ್ರೀನ್ ಕಾಳುಗಳನ್ನು ಪ್ಲಾಸ್ಟಿಕ್ ಒಳಗಡೆ ಹಾಕಿ ಗೋಣಿ ಚೀಲದಲ್ಲಿ ಹಾಕಿ ಕಪ್ಪು ಕಾಳನ್ನಾಗಿ ನಂತರ ತೆಗೆದು ಅದನ್ನು ಗುಂಜಿ ಬಿಡಿಸಿ ಕಪ್ಪು ಕಾಳುಮೆಣಸನ್ನಾಗಿ ಪರಿವರ್ತನೆ ಮಾಡ್ಕೊಳ್ಬೋದು. ಈ ಥರ ಸಂಸ್ಕರಣೆ ಮಾಡಿ ನಾವು ಟೈಮಿಗೆ ಸರಿಯಾಗಿ ಕಾಳುಮೆಣಸಿನ ಕೊಯ್ಲನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತೆ.